Hello children, you are studying about class 9 chapter 8, that is motion. I have cleared so many concepts which are related to this chapter. If you have not watched the video, you can watch the video. I have given the link in description. So let's start today's concept, that is uniform motion and non-uniform motion. Uniform motion, when body travels equal distances in equal intervals of time. ಒಂದು ಒಬ್ಜೆಕ್ಟ್ ಟ್ರಾವೆಲ್ ಮಾಡುವಾಗ ಅದರದ್ದು ಡಿಸ್ಟೆನ್ಸು ಆ್ಯಸ್ ವೆಲ್ ಆಸ್ ಟೈಮು ಎರಡು ಸೇಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಎ ಇಂದ ಒಂದು ಬಾಡಿ ಟ್ರಾವೆಲ್ ಮಾಡಿ ಬಿ ತನಕ ಬರುವಾಗ ಡಿಸ್ಟೆನ್ಸ್ ಎಷ್ಟಿದೆ, 10 ಮೀಟರ್ಸ್ ಇದೆ. ಟೈಮ್ ಎಷ್ಟು ತೊಗೊಂಡು 5 ಸೆಕೆಂಡ್ಸು. ಅದೇ ಥರ ಬಿ ಇಂದ ಸಿ ತನಕ ಟ್ರಾವೆಲ್ ಮಾಡುವಾಗ ಡಿಸ್ಟೆನ್ಸು 10 ಮೀಟರ್ಸ್ ಇದೆ, ಟೈಮು ತಿರ್ಗಾ ಇಲ್ಲಿ 5 ಸೆಕೆಂಡೇ ತೊಗೊಂತು. ತಿರ್ಗಾ ಸಿ ಇಂದ ಡಿ ತನಕ ಟ್ರಾವೆಲ್ ಮಾಡುವಾಗ ಡಿಸ್ಟೆನ್ಸು 10 ಮೀಟರ್ಸ್ ಇದೆ, ಆಮೇಲೆ ಟೈಮ್ ಕೂಡ ಇಲ್ಲಿ 5 ಸೆಕೆಂಡೇ ತೊಗೊಂತು. ಇದರಿಂದ ಇಲ್ಲಿ ಏನು ಅರ್ಥ ಆಗುತ್ತೆ, ಒಬ್ಜೆಕ್ಟು ಟ್ರಾವೆಲ್ ಮಾಡಿದೆ, ಇಲ್ಲಿ ಟೈಮ್ ಕೂಡ ಸೇಮು, ಆಮೇಲೆ ಡಿಸ್ಟೆನ್ಸ್ ಕೂಡ ಇಲ್ಲಿ ಸೇಮ್ ಆಗಿದೆ. Non-uniform motion, when body travels unequal distances in equal intervals of time. Example, A ಇಂದ B 10 ಮೀಟರ್ಸ್ ಕವರ್ ಮಾಡ್ತು, ಟೈಮು 5 ಸೆಕೆಂಡ್ಸ್ ತಗೊಂತು. ಅದೇ ಥರ ಬಿ ಇಂದ ಸಿ ತನಕ ಡಿಸ್ಟೆನ್ಸು 20 ಮೀಟರ್ಸ್ ಇದೆ, ಬಟ್ ಟೈಮ್ ಕೂಡ ಇಲ್ಲಿ ಸೇಮ್ ಆಗಿದೆ. ಅದೇ ಥರ ಸಿ ಇಂದ ಡಿ ತನಕ ಕವರ್ ಮಾಡುವಾಗ ಡಿಸ್ಟೆನ್ಸು 5 ಮೀಟರ್ಸ್ ಇದೆ, ಬಟ್ ಟೈಮ್ ಕೂಡ ಇಲ್ಲಿ ಸೇಮ್ ಇದೆ, 5 ಸೆಕೆಂಡೇ ಇದೆ. ಇಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಬಾಡಿ ಟ್ರಾವೆಲ್ಸ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇಲ್ಲಿ ಬೇರೆ ಬೇರೆ ಆಗಿದೆ. ಎ ಇಂದ ಬಿ 10 ಇತ್ತು, ಬಿ ಇಂದ ಸಿ ಡಬಲ್ ಆಯಿತು, 10 20 ಆಯಿತು. ಅದೇ ಥರ ಟೈಮ್ ಇಲ್ಲಿ ಸೇಮ್ ಆಗಿದೆ. ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ, ಟೈಮ್ ಮಾತ್ರ ಇಲ್ಲಿ ಈಕ್ವಲ್ ಅಮೌಂಟ್ ಆಫ್ ಟೈಮ್ ತೊಗೊಂಡಿದೆ. ಸೊ ದಟ್ ಈಸ್ ಕಾಲ್ಡ್ ನಾನ್ ಯೂನಿಫಾರ್ಮ್ ಮೋಷನ್.